ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೌರವವನ್ನು ಹೆಚ್ಚಿಸುವ 10 ರಹಸ್ಯ ಸೂತ್ರಗಳು. ಈ ಸೂತ್ರಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಗೌರವ ಸಮಾಜದಲ್ಲಿ ಹೆಚ್ಚುತ್ತದೆ. 1. ಮೊದಲು ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಿಕೊಳ್ಳಿ. ನಿಯಮಿತವಾಗಿ ಸ್ನಾನ ಮಾಡುವುದು, ಉತ್ತಮ ವಸ್ತ್ರಗಳನ್ನು ಧರಿಸುವುದು, ಗಡ್ಡ ಮೀಸೆಯನ್ನು ನಿಯಮಿತವಾಗಿ ಶೇವ್ ಮಾಡುವುದು ಮತ್ತು ಕೂದಲನ್ನು ಶಿಸ್ತಾಗಿ ಬಾಚಿಕೊಂಡು ಸುಂದರವಾಗಿ ಕಾಣಿಸುವುದು ಅಗತ್ಯವಾಗುತ್ತದೆ. ಯಾಕೆಂದರೆ ಜನರಿಗೆ ಮೊಟ್ಟಮೊದಲು ಇಷ್ಟವಾಗುವುದೆಂದರೆ ನಿಮ್ಮ ವ್ಯಕ್ತಿತ್ವ. ನೀವು ಎಷ್ಟೇ ಶ್ರೀಮಂತರಾಗಿರಿ, ಬಡವರಾಗಿರಿ ಅಥವಾ ಎಷ್ಟೇ ಕಲಿತವರೇ ಆಗಿರಿ, ಒಂದು ವೇಳೆ ನಿಮ್ಮ ವೇಷಭೂಷಣ ಶಿಸ್ತಾಗಿ ಇಲ್ಲದಿದ್ದರೆ, ನೀವು ಧರಿಸುವ ಬಟ್ಟೆ ಶಿಸ್ತಾಗಿ ಇಲ್ಲದಿದ್ದರೆ ಯಾರೂ ಗೌರವ ಕೊಡುವುದಿಲ್ಲ. ಅಶಿಸ್ತಿನಿಂದ ಇರುವ ಜನರಿಗೆ ಎಂದಿಗೂ ಕೂಡ ಗೌರವ ಕೊಡುವುದಿಲ್ಲ. ಯಾವ ವ್ಯಕ್ತಿ ಸ್ವಚ್ಛವಾಗಿ ಮತ್ತು ಶಿಸ್ತಿನಿಂದ ಇರುತ್ತಾನೋ, ಉತ್ತಮ ವಸ್ತ್ರಗಳನ್ನು ಧರಿಸುತ್ತಾನೋ ಅಂಥವರಿಗೆ ಮಾತ್ರ ಸಮಾಜದಲ್ಲಿ ಬೆಲೆ ಸಿಗುತ್ತದೆ. 2. ಎಲ್ಲ ಸಮಯದಲ್ಲಿ ಲಭ್ಯವಿರುವುದನ್ನು ನಿಲ್ಲಿಸಿ. ಅಂದರೆ ಪ್ರತಿ ಸಲವೂ ಯಾರಾದರೂ ಕರೆದಾಗ ತಕ್ಷಣವೇ ಹಾಜರಾಗಬೇಡಿ. ಇದರಿಂದ ನಿಮ್ಮ ಬೆಲೆ ಕಡಿಮೆಯಾಗುತ್ತದೆ. ಒಬ್ಬರು ಕರೆದಾಗ ಪದೇ ಪದೇ ಅಲ್ಲಿಗೆ ಹೋಗುವುದು ಮಾಡಬೇಡಿ. ಇಂತಹ ಸಂದರ್ಭದಲ್ಲಿ ನಿಮ್ಮನ್ನು ಯಾರೂ ಕೂಡ ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಹಾಗಾಗಿ ಯಾರೇ ಕರೆದರೂ ತಕ್ಷಣ ಧಾವಿಸಬೇಡಿ. ಸ್ವಲ್ಪವಾದರೂ ಅವರನ್ನು ಕಾಯಿಸಿ. ಇದರಿಂದ ನಿಮ್ಮ ಬೆಲೆ ಹೆಚ್ಚುತ್ತದೆ. 3. ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿ. ಈಗಿನ ಕಾಲದಲ್ಲಿ ಯಾರೂ ಕೂಡ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಿಲ್ಲ. ಸಮಾಜದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸಬೇಕಾದರೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದನ್ನು ಕಲಿಯಿರಿ. ಇದರಿಂದ ಜನರಿಗೆ ನಿಮ್ಮ ಮೇಲೆ ವಿಶ್ವಾಸ ಹೆಚ್ಚುತ್ತದೆ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವವರು ಅಥವಾ ಕೊಟ್ಟ ಭರವಸೆಯನ್ನು ಈಡೇರಿಸುವವರ ಮೇಲೆ ಜನರಿಗೆ ಎಂದಿಗೂ ಕೂಡ ಗೌರವವಿರುತ್ತದೆ. ಹಾಗಾಗಿ ಸುಮ್ಮನೆ ಯಾರಿಗೂ ಮಾತು ಕೊಡಬೇಡಿ. ಒಮ್ಮೆ ಮಾತು ಕೊಟ್ಟರೆ ಯಾವ ಪರಿಸ್ಥಿತಿಯಲ್ಲಾದರೂ ಅದನ್ನು ಉಳಿಸಿಕೊಳ್ಳಿ. 4. ನಿಮ್ಮ ಊರಿನಲ್ಲಿ ಅಥವಾ ನೀವು ವಾಸವಿರುವ ಯಾವುದೇ ಸ್ಥಳದಲ್ಲಾಗಲಿ ಜನಸೇವೆ ಮಾಡುವ ಅವಕಾಶ ಸಿಕ್ಕಾಗ, ಧಾರ್ಮಿಕ ಅಥವಾ ಸಾಮಾಜಿಕ ಕಾರ್ಯಗಳು ನಡೆಯುತ್ತಿರುವಾಗ ಖಂಡಿತ ನಿಮ್ಮನ್ನು ನೀವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕು. ಇದರಿಂದ ಜನರು ಪ್ರಭಾವಿತರಾಗುತ್ತಾರೆ ಮತ್ತು ನಿಮ್ಮ ಬಗ್ಗೆ ಗೌರವವನ್ನು ಹೊಂದುತ್ತಾರೆ. ಹಾಗಾಗಿ ಇಂತಹ ಅವಕಾಶಗಳನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. 5. ಯಶಸ್ವಿ ವ್ಯಕ್ತಿಯಾಗಿ. ಯಾವುದೇ ಕ್ಷೇತ್ರದಲ್ಲಾದರೂ ಸರಿ, ನೀವು ಯಶಸ್ವಿಯಾದರೆ ಜನರು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಯಾಕೆಂದರೆ ಈಗಿನ ಕಾಲದಲ್ಲಿ ಕೇವಲ ಯಶಸ್ವಿ ವ್ಯಕ್ತಿಗಳಿಗಷ್ಟೇ ಬೆಲೆ ಕೊಡಲಾಗುತ್ತದೆ. ನೀವು ಎಷ್ಟೇ ದೊಡ್ಡ ಡಿಗ್ರಿಯನ್ನು ಹೊಂದಿರಿ, ಆದರೆ ನಿಮ್ಮ ಹತ್ತಿರ ಕೆಲಸ ಇಲ್ಲದಿದ್ದರೆ, ವ್ಯಾಪಾರ ವ್ಯವಹಾರ ಏನೂ ಇಲ್ಲದಿದ್ದರೆ ಜನ ನಿಮ್ಮತ್ತ ತಿರುಗಿಯೂ ಸಹ ನೋಡುವುದಿಲ್ಲ. 6. ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. ಜನರ ದೃಷ್ಟಿಯಲ್ಲಿ ನೀವು ಗೌರವವನ್ನು ಹೆಚ್ಚಿಸಿಕೊಳ್ಳಬೇಕಾದರೆ ನಿಮಗೆ ವಿಷಯ ಜ್ಞಾನ ಇರಬೇಕಾಗುತ್ತದೆ. ಹೀಗಿದ್ದರೆ ಮಾತ್ರ ಜನರು ನಿಮ್ಮ ಮಾತನ್ನು ಜ್ಞಾನ ಕೊಟ್ಟು ಕೇಳುತ್ತಾರೆ. ಇದಕ್ಕಾಗಿ ನೀವು ಕೇವಲ ಸಿನೆಮಾ ಮತ್ತು ಧಾರಾವಾಹಿಗಳಷ್ಟೇ ನೋಡದೆ ಸುದ್ದಿ ಮಾಧ್ಯಮಗಳನ್ನು ಕೂಡ ವೀಕ್ಷಿಸುವುದು ಉತ್ತಮ. 7. ಧೈರ್ಯವಾಗಿ ಉತ್ತರ ಕೊಡಿ. ಈಗಿನ ಕಾಲದಲ್ಲಿ ಬಗ್ಗಿದವನಿಗೆ ಯಾವಾಗಲೂ ಒಂದು ಗುದ್ದು ಹೆಚ್ಚು ಮತ್ತು ಹೆದರು ಪುಕ್ಕಲನ್ನು ನೋಡಿ ಪ್ರತಿಯೊಬ್ಬರೂ ಕೂಡ ತಮಾಷೆಯಾಗಿ ಆಡಿಕೊಳ್ಳುತ್ತಾರೆ. ಒಬ್ಬ ವ್ಯಕ್ತಿ ದುರ್ಬಲನೆಂದು ಗೊತ್ತಾದರೆ ಯಾರೂ ಕೂಡ ಬೆಲೆ ಕೊಡುವುದಿಲ್ಲ. ಹಾಗಾಗಿ ನೀವು ಹೀಗೆ ಆಗದಂತೆ ನೋಡಿಕೊಳ್ಳಬೇಕು. ಯಾರು ಏನು ಹೇಳಿದರೂ ಅದಕ್ಕೆ ಧೈರ್ಯದಿಂದ ಕಣ್ಣಿನಲ್ಲಿ ಕಣ್ಣಿಟ್ಟು ಹೆದರದೆ ಉತ್ತರವನ್ನು ಕೊಡುವಂತಾಗಬೇಕು. 8. ಮಹಿಳೆಯರಿಗೆ ಗೌರವ ಕೊಡಿ. ಮಹಿಳೆಯರಿಗೆ ಗೌರವ ಕೊಡುವುದರಿಂದ ನಿಮ್ಮ ಗೌರವ ಕೂಡ ಹೆಚ್ಚುತ್ತದೆ. ಮಹಿಳೆಯರೊಂದಿಗೆ ಅಸಭ್ಯವಾಗಿ ವರ್ತಿಸುವ ಜನರಿಗೆ ಸಮಾಜದಲ್ಲಿ ಗೌರವ ಸಿಗುವುದಿಲ್ಲ. ಹಾಗಾಗಿ ಸಮಾಜದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸಬೇಕಾದರೆ ಮೊಟ್ಟಮೊದಲು ಮಹಿಳೆಯರಿಗೆ ಗೌರವ ಕೊಡುವ ಕೆಲಸವನ್ನು ಮಾಡಿ. 9. ನಿಮ್ಮ ದೌರ್ಬಲ್ಯವನ್ನು ಯಾರಿಗೂ ಹೇಳಬೇಡಿ. ಒಬ್ಬ ಸಮರ್ಥನಾದ ವ್ಯಕ್ತಿ, ಬಲವಂತನಾದ ವ್ಯಕ್ತಿ ಎಂದಿಗೂ ಕೂಡ ತನ್ನ ಕಷ್ಟಗಳನ್ನು ಹೇಳಿ ಅಳುವುದಿಲ್ಲ. ಸದಾ ಕಷ್ಟಗಳನ್ನು ಹೇಳಿಕೊಂಡು ಅಳುವವರಿಗಿಂತ ನಗುತ್ತಾ ಪ್ರಬಲವಾದ
ನಿಲುವುಗಳನ್ನು ಹೊಂದಿರುವ ವ್ಯಕ್ತಿಗಳನ್ನು ಈ ಸಮಾಜದಲ್ಲಿ ಜನರು ಗೌರವಿಸುತ್ತಾರೆ. ಅಷ್ಟೇ ಅಲ್ಲದೆ ಈಗಿನ ಕಾಲದಲ್ಲಿ ಯಾರೊಂದಿಗೂ ಕೂಡ ಕಷ್ಟವನ್ನು ಹೇಳಿಕೊಳ್ಳಬಾರದು. ಇದರಿಂದ ಜನರ ದೃಷ್ಟಿಯಲ್ಲಿ ನಾವು ಕೀಳಾಗಿ ಕಾಣಿಸುತ್ತೇವೆ. ಹಾಗಾಗಿ ನಮ್ಮ ಕಷ್ಟಗಳನ್ನು ಹೇಳಿಕೊಂಡು ಅವರು ನಿಮ್ಮ ಹಿಂದೆ ಗೇಲಿ ಮಾಡಿಕೊಂಡು ನಗುವಂತಹ ಪರಿಸ್ಥಿತಿಯನ್ನು ತಂದುಕೊಳ್ಳಬಾರದು. 10. ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರಿ. ನೀವು ಇತರರಿಗೆ ಗೌರವ ಕೊಟ್ಟರೆ ಮಾತ್ರ ನಿಮಗೂ ಕೂಡ ಗೌರವ ಸಿಗುತ್ತದೆ. ಇತರರೊಂದಿಗೆ ಸಿಟ್ಟಿನಿಂದ ಇರುವುದು, ಜಗಳ ಮಾಡಿಕೊಳ್ಳುವುದು ಮಾಡಿದರೆ ನಿಮ್ಮ ಇಮೇಜ್ ಕೆಟ್ಟದಾಗಿ ಕಾಣಿಸುತ್ತದೆ. ಚಿಕ್ಕವರೇ ಇರಲಿ ದೊಡ್ಡವರೇ ಇರಲಿ ಎಲ್ಲರೊಂದಿಗೂ ಪ್ರೀತಿಯಿಂದ ಇರಿ. ಅವರೊಂದಿಗೆ ನಗು ನಗುತ್ತಾ ಕಾಲವನ್ನು ಕಳೆಯಿರಿ. ನಿಮ್ಮ ಉತ್ತಮ ನಡತೆ, ನಿಮ್ಮ ಉತ್ತಮ ಗುಣಗಳು ಖಂಡಿತ ಜನರನ್ನು ಆಕರ್ಷಿಸುತ್ತದೆ ಮತ್ತು ಸಮಾಜದಲ್ಲಿ ನಿಮಗೆ ಗೌರವವನ್ನು ಪಡೆದುಕೊಳ್ಳುವಂತೆ ಮಾಡುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ. ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.